ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾನು ಸ್ವಲ್ಪ ಬೆಟರ್ ಅಂತ ಹೇಳ್ಬೋದು, ಆರಾಮಾಗಿದೆ ಸ್ವಲ್ಪ. ಬಟ್ ಇದು ಭಾಳ ಹಿಂದಿನ ವಿಡಿಯೋ. ನಾನು ಹೇಳಿದೆ ನಿಮಗೆ, ನನ್ನ ಬರ್ತ್ಡೇ ಅಂದರೆ 23rd ಜೂನಿಗೆ ನನ್ನ ಬರ್ತ್ಡೇ ಆಯಿತು. 26th ಜೂನಿಗೆ ನಾನು ಅಡ್ಮಿಟ್ ಆಗಿದ್ದೆ ಚಿರಾಯು ಹಾಸ್ಪಿಟಲ್ ಧಾರವಾಡದಲ್ಲಿ. ಅಲ್ಲಿಂದ ನಾನು 4 ಡೇಸ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ಮಂಡೇ ಡಿಸ್ಚಾರ್ಜ್ ಆದೆ. ಆ್ಯಕ್ಚುಲಿ ಇನ್ನೂ ಡಿಸ್ಚಾರ್ಜ್ ಅಂದ್ರೆ ಮಾಡಕತ್ತಿದ್ದಿಲ್ಲ ಅವರು, ಇನ್ನೂ ಅಡ್ಮಿಟ್ ಕಂಟಿನ್ಯೂ ಆಗಿತ್ತು. ಬಟ್ ನನ್ನ ಒಂದು ಸಿಚುವೇಶನ್ ಫೈನಾನ್ಷಿಯಲ್ ಇಶ್ಯೂಯಿಂದ ನಾನು ಡಿಸ್ಚಾರ್ಜ್ ತೊಗೊಂಡೆ. ಬಿಕಾಸ್ ಮಂಡೇನ ಸ್ಕ್ಯಾನ್ ಇತ್ತು. ಸ್ಕ್ಯಾನ್ ರಿಪೋರ್ಟ್ ಬರೋದು 4-5 ಡೇಸ್ ಆಗೋದಿತ್ತು. ಫೋಟೋ ಕಾಪಿ ಅವತ್ತು ಕೊಟ್ಟರು, ಬಟ್ 4-5 ಡೇಸ್ ಆದಮೇಲೆ ರಿಟರ್ನ್ ಕಾಪಿ ಅಂದರೆ ರಿಟರ್ನ್ ಸರ್ಟಿಫಿಕೇಟ್ ಅಥವಾ ರಿಪೋರ್ಟ್ ಬರೋದಿತ್ತು. 4-5 ದಿವಸ ಮತ್ತು ಇನ್ನೂ ನಾನು ಹಾಸ್ಪಿಟ್ಲಲ್ಲಿದ್ದರೆ ನನಗಿನ್ನೂ ಬರ್ಡನ್ ಆಗ್ತೈತೆ ಅಂತ ಹೇಳಿಬಿಟ್ಟು ನಾನು ಡಿಸ್ಚಾರ್ಜ್ ತೊಗೊಂಡ್ಬಿಟ್ಟೆ. ಬಟ್ ಇನ್ನೂ ನನಗೆ ಹುಷಾರು ಆಗಿರಲಿಲ್ಲ ಆ ಟೈಮ್ನಾಗ. ಡಾಕ್ಟರ್ ರಿಕ್ವೆಸ್ಟ್ ಮಾಡಿಕೊಂಡು ಮತ್ತು ಕೆಲವೊಂದಿಷ್ಟು ಎಕ್ಸಸೈಸು, ಕೆಲವೊಂದಿಷ್ಟು ಟ್ಯಾಬ್ಲೆಟು ಮತ್ತು ಅವ್ರು ಹೇಳ್ದ ಹಾಗೆ ರೆಸ್ಟ್ ಕೇಳಿಕೊಂಡು ನಾನು ಡಿಸ್ಚಾರ್ಜ್ ತೊಗೊಂಡು ಬಂದೆ. ಅದಾದ ನಂತರದ ಬ್ಲಾಗ್ನ ಇವತ್ತು ನಾನು ಶೇರ್ ಮಾಡಕತ್ತೀನಿ. ಬರ್ರಿ ಸ್ನೇಹಿತರೆ. ಇಲ್ಲೇ ಮಮ್ಮಿ ಡಬ್ಬಿ ಮಾಡೋತಾಳ್ರಿ. ಇವತ್ತು ಮಾಡೋದು ಅದು ಇವರೆಲ್ಲ ಸ್ವಲ್ಪ ಬ್ಯುಸಿ ಅದಾವೆ ತಮಾಷೆ ಅಂತ ಹೇಳಿ ನಾ ಬಂದೀನಿ. ತಂಗಿ ನೈಟ್ ಡ್ಯೂಟಿ ಐತಿ, ಇಲ್ಲಾಂದ್ರೆ ಎದ್ದೇನೇ ಇಲ್ಲ. ಹೆಚ್ಚು ಕಡಿಮೆ 1 ತಿಂಗಳಾಗಿ ಬಂತು. ಇವತ್ತು ಬಂದು ಮಾಡಕತ್ತೀನಿ. ಅದು ಏನು ದೊಡ್ಡ ಕೆಲಸ ಅಲ್ಲ, ಚಿತ್ರಾನ್ನ ಮಾಡತ್ತಿ ಮಗನಿಗೆ ಬಾಕ್ಸಿಗೆ. ಮತ್ತು ಹಾಂ, ಇಲ್ಲೇ ನೋಡ್ರಿ, ಶಾನ್ ನೋಡಿ ಕಲ್ಲು ಹೊರ್ಸತ್ತಾಳ್ರಿ. ನಮ್ಮ ಮನ್ಯಾಗ ಎಲ್ಲರಿಗೂ ಸಣ್ಣಾಕಿ ನೋಡ್ರಿ. ಏಜ್ನ್ಯಾಗಲ್ಲ ರೀ, ಸೈಜ್ನ್ಯಾಗ ರೀ. ಏಜ್ನ್ಯಾಗ ನಾ ಸಣ್ಣಾಕಿರಿ, ಸೈಜ್ನ್ಯಾಗ ನಮ್ಮ ಅಕ್ಕ ಸಣ್ಣ. ನಮ್ಮ ಚಿನ್ನು ಕಾವೇರಿ ಕಾಡಿಸ್ತಾನೆ ಇರ್ತಾಳೆ. ಒಂದು ಸ್ವಲ್ಪ ಹೈಟ್ ಅದಾಡಲ್ರಿ, ಹಿಂಗಾಗಿ ಕಾಡಿಸ್ತಾ ಇರ್ತಾಳೆ ಅವ್ರ ಅಕ್ಕಗೆ. ನನ್ನ ಮಗ ಅಮಾವಾಸ್ಯೆ ಆದ್ದರಿಂದ ಇವತ್ತು ತನ್ನ ಸೈಕಲ್ ವಾಶ್ ಮಾಡಕತ್ತಾನ. ಹೋದ ವರ್ಷ ಅವ್ನ ಬರ್ತ್ಡೇಗೆ ಸರ್ಪ್ರೈಸಾಗಿ ತಂದಂಥದ್ದು ರೀ ಸೈಕಲ್ ಅದು. ನೋಡ್ರಿ, ಕಾಕ ಬಂದಿದ್ದರು ಯಾವುದೋ ಕೆಲಸದ ಮೇಲೆ. ಚಾಗೆ ಕುಡ್ದು ಈಗ ಅವರು ಕೂಡ ಹೊರಟರು. ಇನ್ನು ಹೋಗಿ ರೆಡಿಯಾಗಿ ಅವರು ಕೂಡ ಕೆಲಸಕ್ಕೆ ಹೋಗ್ತಾರೆ. ನನ್ನ ಮಗ ಸೈಕಲ್ ಜೊತೆಗೆ ಅವ್ರ ಪಪ್ಪನ ಬೈಕ್ ಕೂಡ ವಾಶ್ ಮಾಡ್ತಾನೆ ರೀ. ಈಗ ಅಮಾವಾಸ್ಯೆ ಆದ್ದರಿಂದ ಎಲ್ಲ ಕೂಡ ನಡೀತಾ ಇತ್ತು. ಇಲ್ಲೇ ಮಾಮಾರು ಏನೈತಿ, ದೇವ್ರ ಮನೇನ ಕ್ಲೀನ್ ಮಾಡ್ಕೊಳಕತ್ತಿದ್ರು. ನೋಡ್ತಾ ಇರ್ಬೋದು, ದೇವ್ರ ಮನೆ ಆಗಿರ್ಬೋದು, ಹಾಗೇನ ಡೀಪ್ ಕ್ಲೀನ್ ಅಂತ ಹೇಳ್ಬೋದು. ಆಮೇಲೆ ದೇವ್ರನ್ನ ಕೂಡ ಎಲ್ಲನೂ ಸ್ವಚ್ಛ ಮಾಡ್ಕೊಳಕತ್ತಿದ್ರು. ಯಾಕಂದ್ರೆ ಇವತ್ತು ಪೂಜಾದ ಸರದಿ ಅವ್ರದ್ದೈತೆ ಅಂಥೇಳಿ. ಈ ಕಡೆ ಅತ್ತಿಯವರು ನೋಡ್ರಿ, ಪಾಪ ಬೆಳಗ್ಗೆ 1-2 ದಿವಸದ ಹಿಂದೆ ಅಂದ್ಕೊಳ್ತೀನಿ, ಬೆಳಗ್ಗೆ ಎದ್ದುಗಾಕೆ ಹೋಗಿ ಅವರಿಗೆ ಜೋಲಿ ಹೋಗೋದಂತಾರೆ, ಅಂದರೆ ತಲೆ ಸುತ್ತು ಬಂದಂಗಾಗಿ ಕದ ಬಡಿಸ್ಕೊಂಡು ಸ್ವಲ್ಪ ಪೆಟ್ಟಾಗಿತ್ತು ಅವರಿಗೆ. ಪಾಪ ಬ್ಯಾಂಡೇಜ್ ಹಾಕಿದ್ಲ ತಂಗಿ. ಮತ್ತು ಅವರಿಗೆ ನಾವು ಟಿಫನ್ ಹಾಕಿಕೊಟ್ಟೇವಿ. ಇವತ್ತು ಟಿಫನ್ನಿಗೆ ಡುಪ್ಲಿಕೇಟ್ ದೋಸೆ ಅಥವಾ ಗೋಧಿ ಹಿಟ್ಟಿನ ದೋಸೆನ ಮಾಡಿದ್ವಿ ಎಲ್ಲರಿಗೂ ಕೂಡ. ಮತ್ತು ಟಿಫನ್ ನಡೀತಾ ಇತ್ತು, ಒಬ್ಬೊಬ್ಬರದ ನಡೀತಾನೆ ಇತ್ತು. ನನಗೆ ಇನ್ನೂ ಹುಷಾರಾಗಿಲ್ಲ. ಸ್ವಲ್ಪ ನಡಕ್ಕೆ ಎದ್ದು ಕುಂತಿರ್ತೀನಿ ರೀ, ಒಂದು 10-15 ನಿಮಿಷ ಅಷ್ಟನ್ನು ಕೂಡ್ಬೋದು ಅಥವಾ ಅಡ್ಡಾಡ್ಬೋದು. ಆಮೇಲೆ ಫುಲ್ ರೆಸ್ಟ್ ಮಾಡಬೇಕು, ಬೆಡ್ ರೆಸ್ಟ್ ಅಂತ ಹೇಳ್ಯಾರ. ಸೊ ಹೀಗಾಗಿ ಈಗ ಮಗ ಸ್ಕೂಲಿಗೆ ಹೊರಡ್ತಾ ಇದ್ದ. ನಾನು ಟಿಫನ್ ಮಾಡಿಕೊಂಡು ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ಹೊತ್ತು ಕೂತಿದ್ದೆ ಮಕ್ಕಳ ಜೊತೆಗೆ. ಕಂಟಿನ್ಯೂಸ್ ಮಲಗೋದಂದ್ರೆ ಅದು ಹೆಂಗಂದ್ರೆ ನನಗರ ಚಿತ್ರ ಹಿಂಸೆ ಆಗಿಬಿಟ್ಟಿತ್ತು. ಯಾಕಂದ್ರೆ ಸೈಡೂ ಮಲಗಕ್ಕಾಗತ್ತಿದ್ದಿಲ್ಲ ಕೈ. ಒಂದು ಸ್ಟ್ರೇಟ್ ಮಲಗೋದು ಅಂಥೇಳಿ ಒಂಥರ ಜೀವಂತ ಜೀವನ ಮಾಡ್ದಂಗೆ ಆಗಕತ್ತಿತ್ತು ನನಗಂತೂ. ನಿಜವಾಗ್ಲೂ ಲಿಟ್ರಲಿ ಅಷ್ಟೊಂದು ನೋವು, ಅಷ್ಟೊಂದು ಪೇನು. ಬರೀ ಮಲಗೋದಂದ್ರೆ ಹೆಂಗೆ ಆಗ್ಬೋದು ಹೇಳ್ರಿ? 1 ತಿಂಗಳಗಟ್ಲೆ ಹಂಗೆ ಆಗಿತ್ತು ನನ್ನ ಪರಿಸ್ಥಿತಿ ಅಂತೂ. ಮತ್ತು ಯಾವಾಗ ನನ್ನ ಹುಷಾರಿಲ್ಲ ಅಂತ ಗೊತ್ತಾಯ್ತು, ಆವಾಗಿಂದ ನನ್ನ ತಂಗಿ ನನಗೆ ಗಂಟ ಬಿದ್ದಿದ್ಲು, ಇಲ್ಲೇ ಮನೆಗೆ ಬಂದುಬಿಡು, ಇಲ್ಲೇ ರೆಸ್ಟ್ ಮಾಡಿ ಅಂತಿ, ಇಲ್ಲೇ ಹುಡುಗರ ಜೊತೆಗೆ ಟೈಮ್ ಹೋಗ್ತೈತಿ, ಅಲ್ಲೊಬ್ಬಕ್ಕೆ ಏನು ಮಾಡ್ತಿ ಅಂಥೇಳಿ. ಇರಲಿ ಬಿಡು ಅಂತ ನಾನು ಮನ್ಯಾಗ ಉಳ್ಕೊಂಡಿದ್ದೆ. ಮತ್ತು ಯಾವಾಗ ಹಾಸ್ಪಿಟ್ಲ್ ಅಡ್ಮಿಟ್ ಆದೆ ಅಲ್ಲಿಂದಂತೂ ಎಲ್ಲನೂ ತಂಗಿನ ನೋಡ್ಕೊಂಡಿದ್ಲು. ಇವನ್ ಫೈನಾನ್ಷಿಯಲಿನೂ ಆಗಿರ್ಬೋದು, ಆಕಿನ ನೋಡ್ಕೊಂಡ್ಲು ಅಂತ ಹೇಳ್ಬೋದು. ಯಾಕಂದ್ರೆ ನನಗಂತೂ ಅಂಥ ಶಕ್ತಿ ಇರಲಿಲ್ಲ. ಅದ್ರ ಸಲುವಾಗಿನೇ ನಾನು ಹಾಸ್ಪಿಟ್ಲಿಗೆ ಹೋಗಿರಲಿಲ್ಲ. ಆ ಒಂದು ರೀಸನ್ಗೆ ಇನ್ನೂ ಹೆಚ್ಚಾಯ್ತು ಅಂತ ಹೇಳ್ಬೋದು ನನಗೆ. ನನ್ನ ಕಡೆ ಯಾವಾಗನ ಸ್ವಲ್ಪ ಅಮೌಂಟ್ ಇದ್ದಿತ್ತಂದ್ರೆ, ಯಾಕಂದ್ರೆ ಹೇಳಿದೆ ನಿಮ್ಗೆ, ಅಧಿಕ ಮಾಸ ಫುಲ್ ಏನೂ ಆರ್ಡ್ರಸ್ ಇರಲಿಲ್ಲ.
ಮತ್ತು ಈ ಕಡೆ ಯೂಟ್ಯೂಬದ್ದು ಪೇಮೆಂಟ್ ಬಂದಿರಲಿಲ್ಲ. ಹೀಗಾಗಿ ನನಗೆ ಹಾಸ್ಪಿಟ್ಲಿಗೆ ಹೋಗಕ್ಕೆ ಅಮೌಂಟ್ ಇರ್ಲಾರ್ದಕ್ಕನ ಜಸ್ಟ್ ಟ್ಯಾಬ್ಲೆಟ್ ತೊಗೊಂಡು ನನ್ನ ಮನ್ಯಾಗನ ಕ್ಯೂರ್ ಆಗ್ತೈತಂತ ಕಾಯ್ಕೋತ ಕೂತ್ಬಿಟ್ಟೆ. ಅದು ಸ್ವಲ್ಪ ಜಾಸ್ತಿ ಆಯ್ತು ಅಂತ ಹೇಳ್ಬೋದು. ನಾನು ಯಾರಿಗೆ ಕೇಳೋದೇನಪ್ಪ, ನನ್ನ ಕಡೆ ಅಮೌಂಟ್ ಇಲ್ಲ, ಹೋಗಲಿ ಬಿಡು ಟ್ಯಾಬ್ಲೆಟ್ ತೊಗೊಂಡ್ರಾತಂತ ಏನು ಅನ್ಕೊಂಡು ₹1000 ವಿಚಾರ ಮಾಡಿದೆ ಹೆಂಗೆ ಕೇಳೋದು ಅಂಥೇಳಿ. ಬಟ್ ಅದು ಇನ್ನೂ ಕೂಡ ಒಂದು ಅದರ 20 ಪಟ್ಟಷ್ಟು ನಾನು ಅಡ್ಮಿಟ್ ಆಗಿ ಹಾಕುವಂಗಾಯಿತು. ಮತ್ತು ಅದನ್ನೆಲ್ಲ ತಂಗಿನ ನೋಡಿಕೊಂಡು ಇನ್ನು ನಂತರ ನನಗೆ ಆರಾಮಾಗಿ ಯಾವಾಗ ನನ್ನ ಪೇಮೆಂಟ್ ನನಗೆ ಬರ್ತೈತಿ ಆವಾಗ ಆಕಿಗೆ ಸ್ವಲ್ಪ ಸ್ವಲ್ಪ ಕೊಟ್ಕೊಂತ ಹೋಗ್ಬೇಕು ಈ ರೀತಿಯಾಗಿ. ಮತ್ತು ಡಿಸ್ಚಾರ್ಜ್ ಆದ ತಕ್ಷಣ ಅಂದರೆ ಇಲ್ಲಿನ ಕರ್ಕೊಂಡು ಬಂದಿದ್ಲು ತಂಗಿ. ಹೇಳಿದೆ ಆಲ್ಮೋಸ್ಟ್ ಹತ್ತತ್ರ 1 ಮಂತ್ ಆಗಕ್ಕೆ ಬಂತಂತ ಅಂದ್ಕೊಳ್ತೀನಿ. ನೀವು ಲೆಕ್ಕ ಹಾಕ್ರಿ, ಇವತ್ತು ಅಮಾವಾಸ್ಯೆ ಏನು ಬ್ಲಾಗ್ ನೋಡಕತ್ತೀರಿ ಅವತ್ತು ಅಮಾವಾಸ್ಯೆ. ಬಟ್ ನಾನು ವಾಯ್ಸ್ ಓವರ್ ಕೊಡಕತ್ತಿದ್ದು ತುಂಬಾ ಲೇಟಾಗಿ ಕೊಡಕತ್ತೀನಿ. ಹೀಗಾಗಿ ಸೊ ಇಷ್ಟು ದಿವಸ ಆಯ್ತು ನೋಡ್ರಿ. ಬಟ್ ಇನ್ನೂ ಅದು ಕಡಿಮೆ ಆಗ್ತಾನೆ ಇಲ್ಲ. ಈಗ ಡಾಕ್ಟ್ರ್ ಹೇಳಿದ ಪ್ರಕಾರ ಕಂಟಿನ್ಯೂಸ್ ಆಗಿ ನೀವು 20 ಡೇಸ್ ಅಂತೂ ಕಂಪ್ಲೀಟ್ ಬೆಡ್ ರೆಸ್ಟ್ ಮಾಡಬೇಕು. ಮತ್ತು ಅದು ಕ್ಯೂರ್ ಆಗಕ್ಕೆ 3 ಮಂತ್ಸರ ಬೇಕಾಗ್ತೈತಿ ಅಂತ ಹೇಳಾರು, ಅಂದ್ರೆ ಕಂಪ್ಲೀಟಾಗಿ. ಮತ್ತು ನನಗೆ 20 ಡೇಸ್ ಆದಮೇಲೆ ನೋಡ್ಕೊಂಡು ಹೇಳೋಣ ಅಂತಂದಿದ್ರು. ಬಟ್ ನನಗೇನು ಭಯ ಆಯ್ತಂದ್ರೆ ಸ್ಕ್ಯಾನ್ ರಿಪೋರ್ಟ್ ಏನು ಬರ್ತೈತಿ ಅಂತ ಹೇಳಿಬಿಟ್ಟು ಫೋಟೋ ಕಾಪಿ ಅಷ್ಟು ಅವ್ರಿಗೆ ತೋರಿಸಿದ್ವಿ ನಾವು. ಇಲ್ಲ ಅಂಥ ಪರಿ ಏನಾಗಿಲ್ಲ, ನೀವು 3 ವೀಕ್ಸ್ ಕಂಪ್ಲೀಟ್ ಬೆಡ್ ರೆಸ್ಟ್ ಮಾಡಿರಿ ಅಂತ ಹೇಳಿದರು. ಅದನ್ನು ನೋಡಿಕೊಂಡು ರಿಪೋರ್ಟ್ ನೋಡ್ಕೊಂಡು ಮುಂದಿಂದು ಹೇಳ್ತೀವಿ. ಮತ್ತು 3 ವೀಕ್ಸ್ ಆಫ್ಟರ್ 3 ವೀಕ್ಸ್ ನಿಮ್ಮ ಕಂಡೀಷನ್ ನೋಡಿಕೊಂಡು ನಾವು ಮುಂದಿಂದು ಹೇಳ್ತೀವಿ ಅಂದಿದ್ರು. ಬಟ್ ನನ್ನ ಮುಂದೆ ಏನು ಹೇಳಿರಲಿಲ್ಲ. ಆದರೆ ತಂಗಿ ಮುಂದೆ ಏನಂದಿದ್ರಂತ, ಈ ಟ್ಯಾಬ್ಲೆಟ್ಸಿಗೆ ಕ್ಯೂರ್ ಆಗಲಿಲ್ಲ ಅಂದ್ರೆ ಆಪ್ರೇಷನ್ನ ಮಾಡಬಹುದಾಗ್ತೈತಿ ಅಂತ ಹೇಳಿದ್ರಂತ. ಅದು ನನಗೆ ಎಷ್ಟು ದಿನದ ಆದಮೇಲೆ ನನಗೆ ನಮ್ಮ ತಂಗಿ ಹೇಳಿದ್ಲು. ಅವತ್ತಂದು ನನಗೆ ತುಂಬ ಅಂದ್ರೆ ತುಂಬಾ ಬೇಜಾರಾಗ್ಬಿಟ್ಟಿತ್ತು. ಯಾಕಂದ್ರೆ ನನಗೆ ಹೆಂಗಂದ್ರೆ ಹೆಲ್ತ್ಗಿಂತನೂ ನನ್ನ ಫೈನಾನ್ಷಿಯಲ್ ಕಂಡೀಷನ್ ನೆನೆಸ್ಕೊಂಡ್ರೆ ಭಯ ಆಗ್ತಿತ್ತು. ನಾನು ಈಗಲೇ ಆಲ್ಮೋಸ್ಟ್ ಆಕಿದ ಕಡೆನೇ ಎಲ್ಲನೂ ನಾನು ಮಾಡಿಸ್ಕೊಂಡೀನಿ. ಇನ್ನೂ ಆಪ್ರೇಷನ್ ಅಂದರೆ ಹೆಂಗಪ್ಪ, ಏನಪ್ಪ, ಮುಂದೆ ಹೆಂಗೆ ಮಾಡೋದು? ನನಗೆ ನನ್ನ ಹೆಲ್ತ್ಗಿಂತನೂ ನನಗೆ ಅದು ಚಿಂತೆ ಆಗಿಬಿಟ್ಟಿತ್ತು. ನನಗೆ ಇವರೆಲ್ಲ ಮಾಡ್ತಾರೆ ಖರೆ, ನಾನು ಅವ್ರಿಗೆ ರಿಟರ್ನ್ ಮಾಡಬೇಕಲ್ಲ. ನನಗೆ ಹಂಗೆ ಇಟ್ಕೋಕೆ ನನಗೆ ಹಂಗಿಲ್ಲ, ನಾನು ರಿಟರ್ನ್ ಮಾಡಬೇಕು. ನಾ ಹೆಂಗೆ ಮಾಡೋದಾಗ್ತೈತಿ? ಇನ್ನೂ ಆಪ್ರೇಷನ್ ಅಂದರೆ ಇನ್ನೂ ಅಷ್ಟು ಖರ್ಚಾಗ್ತೈತಿ. ಅದನ್ನು ಹೆಂಗೆ ನಾನು ರಿಟರ್ನ್ ಮಾಡಬೇಕು? ಹೀಗೆಲ್ಲ ನನಗೆ, ಯಾಕಂದ್ರೆ ಪಾಪ ಅವ್ರಿಗೂ ಸಿಕ್ಕಾಪಟ್ಟಿ ರೀ ಅವರು ಮಾಡ್ತಾರಂದ್ರೆ. ನಾ ಇನ್ನೂ ಒಬ್ಬಾಕೆ, ಬಟ್ ಅವರಿಗೆ ಮಕ್ಕಳದಾರ, ಸ್ಕೂಲು ಕಾಲೇಜ್ಗೆ ಹೋಗೋರು ಇದ್ದಾರೆ. ಈಗೆಲ್ಲ ನಿಮ್ಗೆ ಗೊತ್ತೈತಿ ಸ್ಕೂಲದ್ದು ಎಷ್ಟು ಖರ್ಚಿರ್ತೈತಿ, ಕಾಲೇಜದ್ದು ಎಷ್ಟು ಖರ್ಚಿರ್ತೈತಿ ಅಂತೇಳಿ. ಸೊ ಅಂಥದ್ರಾಗ ನಮ್ಮದು ಅಂದ್ರೆ ಅವ್ರಿಗೆ ಎಷ್ಟು ತ್ರಾಸ ಆಗ್ತೈತಿ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತೈತಿ. ಅದು ನನಗೆ ಅರ್ಧ ಚಿಂತೆ ಹತ್ಬಿಟ್ಟಿತ್ತು. ಬಟ್ ಅದೇನು ರಿಪೋರ್ಟ್ ಬಂತು, ರಿಟರ್ನ್ ರಿಪೋರ್ಟ್ ಬಂತು ಸ್ಕ್ಯಾನದ್ದು, ಅದನ್ನು ನಾವು ಡಾಕ್ಟ್ರಿಗೆ ರೆಫರ್ ಮಾಡಿಸಿದಾಗ ಅವ್ರು ಏನಂದ್ರೆ, ಇಲ್ಲ ಅಂಥ ಪರಿ ಏನು ಕಾಂಪ್ಲಿಕೇಶನ್ ಏನಿಲ್ಲ. ಬಟ್ ನೀವೇನೈತಿ ರೆಸ್ಟ್ ಮಾತ್ರ ಬಿಟ್ಟು ಬಿಡ್ಲಾರ್ದಂಗೆ ನಾವು ಹೇಳ್ದಂಗೆ ಮಾಡಬೇಕಾಗ್ತೈತಿ ಅಂತಂದರು. ಮತ್ತು ಕೆಲವೊಂದಿಷ್ಟು ಫಿಸಿಯೋಥೆರಪಿ ನಾನು ಅಡ್ಮಿಟ್ ಇದ್ದಾಗನ ಒಂದು 3 ಸೆಷನ್ಸ್ ತೊಗೊಂಡಿದ್ದೆ. ಅದು ಒಂಚೂರು ಪೇಯ್ನ್ ಕಡಿಮೆ ಆಗಿತ್ತು, ರಿಲ್ಯಾಕ್ಸೇಷನ್ ಆಗಿತ್ತು. ಅದ್ರ ಜೊತೆಗೆ ಒಂದಿಷ್ಟು ಎಕ್ಸಸೈಸ್ ಹೇಳಿದರು, ಅದನ್ನು ಮಾಡ್ಕೋತ ಬಂದೆ. ಆಮೇಲೆ ನಾನಂತೂ ಮೊದಲೂ ಅದೇನು ತಂಗಿ ಮನೆಯೊಳಗೆ ನಿಮ್ಗೆ ಗೊತ್ತನೇ ಐತಿ. ಈಗೂ ಆಯಿತು, ಈಗೂ ಇದ್ದೆ ನಾನು. ಯಾವುದೇ ರೀತಿಯ ಒಂದು ಏನು ಕೊರತೆ ಇಲ್ಲ ಅಂತ ಹೇಳ್ಬೋದು. ಮಕ್ಕಳಾಗಿರ್ಬೋದು, ಹಾಗೇ ಊಟದ್ದಾಗಿರ್ಬೋದು, ಆಮ್ಯಾಗ ಎಲ್ಲ ರೀತಿಯಿಂದ ಒಂದು ಹಣ್ಣು ಹಂಪಲ ಎಲ್ಲ ರೀತಿಯಿಂದನೂ ಅಷ್ಟು ಚಲೋತಂಗೆ ಎಲ್ಲನೂ ಮಾಡಿದ್ಲು ನಮ್ಮ ತಂಗಿ. ಥ್ಯಾಂಕ್ ಯು ಹೇಳ್ಬೇಕು ಆಕಿಗೆ ನಾನು. ಥ್ಯಾಂಕ್ ಯು ಸೋ ಮಚ್. ಆಕಿರಲಿಲ್ಲ ಅಂದ್ರೆ ಅವತ್ತಿನ ಪರಿಸ್ಥಿತಿ ನಂದು ಏನಾಗ್ತಿತ್ತು ಅಂತ ಗೊತ್ತಿರಲಿಲ್ಲ ನನಗೆ. ಅದರ ಜೊತೆಗೆ ನನ್ನ ಮಗಳು ಕಾವೇರಿ, ಆಕೆಗೂ ಕೂಡ ಬಿಗ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನಾನು ದವಾಖಾನೆಗೆ ಇದ್ದಾಗಿಂದನೂ 1 ತಿಂಗಳವರೆಗೇನು ನನ್ನ ಜೊತೆಗೆ ಆಕೆನ ಇದ್ಲು. ಹಾಸ್ಪಿಟ್ಲೊಳಗೂ 4 ದಿವಸ ನನ್ನ ಜೊತೆಗೇ ಇದ್ಲು. ಮತ್ತು ಎಷ್ಟು ಸರಿ ನಾನು ಹಾಸ್ಪಿಟ್ಲಿಗೆ ಹೋದೆ ಆವಾಗೂ ನನ್ನ ಜೊತೆಗೇ ಬಂದಳು. ಮತ್ತು ನನ್ನ ಜೊತೆಗೆ ನಮ್ಮ ತಂಗಿ ಮನೆಯೊಳಗೇ ಇದ್ಲು. ತಂಗಿನೂ ಪಾಪ ಡ್ಯೂಟಿಗೆ ಹೋಗಕ್ಕೆ, ಮಕ್ಕಳು ಸ್ಕೂಲು ಕಾಲೇಜಿಗೆ ಹೋಗೋರು. ಸೊ ಪ್ರತಿಯೊಂದೂ ನೋಡ್ಕೊಂಡ್ಲು ಅಂತಲೇ ಹೇಳ್ಬೋದು. ಅಲ್ಲಿನೂ ಅವ್ರಿಗೆ ಹೆಲ್ಪ್ ಮಾಡೋದಾಗಿರ್ಬೋದು, ನನಗೂ ಮಾಡೋದಾಗಿರ್ಬೋದು, ಕಂಪ್ಲೀಟಾಗಿ. ಯಾಕಂದ್ರೆ ಆಕೇನು ವರ್ಕಿಗೆ ಹೋಗ್ತಿದ್ಲ, ಅಲ್ಲೇ ವರ್ಕ್ ಮುಗಿದಿತ್ತು, ಬೇರೆ ವರ್ಕ್ ನೋಡ್ಬೇಕಂತ ಬಿಟ್ಟಿದ್ಲು ಆಕಿ ಪಾಪ. 2-3 ದಿವಸ ಆಗಿತ್ತು ಅಷ್ಟೇ. ಅದಾದಮೇಲೆ ನಂದು ಶುರುವಾಗ್ಬಿಡ್ತು. ಹೀಗಾಗಿ ಬೇರೆ ವರ್ಕಿಗೂ ಹೋಗಲಿಲ್ಲ, ನನ್ನ ಜೊತೆಗೆ ಇದ್ದು ನನಗೆ ನೋಡ್ಕೊಂಡ್ಲು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಖುಷಿ ಅನ್ನಿಸ್ತೈತಿ. ಅದ್ರ ಜೊತೆಗೆ ಬೇಜಾರು ಅನ್ನಿಸ್ತೈತಿ. ಪಾಪ ಆಕಿ ಕೆಲಸ ಬಿಟ್ಕೊಂಡು ನನ್ನ ಸಲುವಾಗಿ ಉಳ್ಕೊಳ್ಳೋದಾಯ್ತಲ್ಲ ಅಂಥೇಳಿ. ಆದರೆ ಏನು ಮಾಡೋಕ್ಕೆ ಬರೋಂಗಿಲ್ಲ. ನನ್ನ ಪರಿಸ್ಥಿತಿನೂ ಆಗಿನ ಟೈಮಿಗೆ ಹಂಗೈತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಸ್ನೇಹಿತರೆ ಈಗೊಂದು ಸ್ವಲ್ಪ ಬೆಟರ್ ಅಂತ ಹೇಳ್ಬೋದು. ಆದರೆ ಇನ್ನೂ ಫುಲ್ 100% ಆಗಿಲ್ಲ.
ಅದು ಯಾಕೆ ಹಿಂಗಾಗಕತ್ತಿತ್ತು ಅದು ಗೊತ್ತಿಲ್ಲ ನನಗೆ. ಅದು ಕೂಡ ಇನ್ನೂ ನೋವು ತಂದೈತೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ನಾನು ಕಂಪ್ಲೀಟಾಗಿ ಒಂದು 100% ಆರಾಮಾಗಿದ್ದೆ ಅಂದ್ರೆ ನಾನು ಆರ್ಡರ್ಸ್ ತೊಗೊಂಡು ಅಟ್ಲೀಸ್ಟ್ ಅದ್ರೊಳಗರ ನಾನು ಅರ್ನಿಂಗ್ ಮಾಡ್ಕೋತ ಉಳ್ದಿದ್ದು ನನ್ನ ಟ್ಯಾಬ್ಲೆಟದ್ದು ಮತ್ತೊಂದು ಆಮ್ಯಾಗ ಇನ್ನೊಂದು ಸಲ ಚೆಕಪ್ ಆಗಿರ್ಬೋದು, ಹಾಗೇನ ಹೇಳ್ದ ಹಾಗೆ ಈಗೆಲ್ಲ ತಂಗಿ ನೋಡ್ಕೊಂಡಾಳ, ಆಕೆದು ಸ್ವಲ್ಪ ಸ್ವಲ್ಪ ಆಗಿರ್ಬೋದು. ಮತ್ತು ನಾನು ಕೆಲವೊಂದು ಮಂತ್ಲಿ ಕಮಿಟ್ಮೆಂಟ್ಸ್ ಅದಾವೆ ಇನ್ನೂ ಒಂದು ಸ್ವಲ್ಪ, ಅದನ್ನು ನೋಡೋದಾಗಿರ್ಬೋದು, ಏನಾದರೂ ಮಾಡ್ಕೊಳ್ಬೋದಿತ್ತು. ಬಟ್ ಇನ್ನೂ ಕೈ ಪೇನ್ ಹೋಗಿಲ್ಲ. ಅದು ಅದಿರೋದಕ್ಕೆ ನಾನು ರಿಸ್ಕ್ ತೊಗೋಕ್ಕೆ ಹೋಗಕತ್ತಿಲ್ಲ. ಸಿಕ್ಕಾಪಟ್ಟಿ ನನ್ನ ವ್ಯೂವರ್ಸ್ ಎಲ್ಲ ಈಗ ಕಾಲ್ ಮಾಡಕತ್ತಾರ, ಶ್ರಾವಣ ಬಂತು, ಪಂಚಮಿ ಬಂತು ಅಂಥೇಳಿ. ಬಟ್ ನಾ ಯಾರ್ದು ಇನ್ನೂ ಆರ್ಡರ್ಸ್ ತೊಗೊಳಕತ್ತಿಲ್ಲ. ಹಿಂಗೆ ಆಗೈತೆ ಅಂತ ಹೇಳಿಬಿಟ್ಲೆ ಅವರು ಕೂಡ ನನಗೆ, ಇಲ್ಲ ಮೊದಲಿಗೆ ರೆಸ್ಟ್ ಮಾಡಿರಿ ಮುಂದೆ ನೋಡೋಣ ಅಂತನ ಅಂತಾರೋ. ಬಟ್ ನಂದು ಅನಿವಾರ್ಯತೆ ಹಾಗಿಲ್ಲ, ನಾನು ಕೆಲಸ ಮಾಡಲೇಬೇಕು. ಬಟ್ ನನ್ನ ಆರೋಗ್ಯ ನನಗೆ ಸಾಥ್ ಕೊಡಕತ್ತಿಲ್ಲ. ಅದ ಒಂದು ಯೋಚನೆ ಒಳಗನ ಜೀವನ ನಡೆದಿತ್ತು ಅಂತ ಹೇಳ್ಬೋದು. ಬಟ್ ಏನು ಆಗಿತ್ತಪ್ಪ ಅನ್ನೋದಂದ್ರೆ, ನನಗೆ ಆ್ಯಕ್ಚುಲಿ ಫಸ್ಟಿಗೆ ಅಂದ್ರೆ ಕತ್ತು ನೋವು ಬಂತು ರೀ. ಅಂದ್ರೆ ಅದಕ್ಕಿಂತ ಮುಂಚೆ ನನಗೆ ಒಂದು ಫೀವರ್ ಬಂದಿತ್ತು. ಒಂದು 3-4 ದಿವ್ಸ ಮಲಗಿದ್ದೆ. ಆಮೇಲೆ ಕತ್ತು ಹಿಡ್ಕೊಂಡಂಗೆ ಆಯಿತು. ಮಲಗಿ ಅಂದ್ಕೊಳ್ತೀನಿ, ಕತ್ತು ಹಿಡ್ಕೊಂಡಂಗೆ ಆಯಿತು. ಹೋಗಲಿ ಬಿಡು, ಆವಾಗ ನನ್ನ ತಂಗಿ ಹೋಗಂದ್ಲ ಹಾಸ್ಪಿಟ್ಲಿಗೆ. ಹೇಳಿದೆ ನಿಮ್ಗೆ, ನನ್ನ ಹತ್ರ ಅಮೌಂಟ್ ಇರಲಿಲ್ಲ. ಬಟ್ ಆಕಿಗೆ ಅದನ್ನೆಲ್ಲ ಹೆಂಗೆ ಹೇಳೋಕ್ಕಾಕೈತಿ. ಇಲ್ಲ ಬಿಡು, ಟ್ಯಾಬ್ಲೆಟ್ ತೊಗೊಂಡು ಕಡಿಮೆ ಆಕೈತೆ ಅಂದ್ಕೊಂಡು ಕೂತೆ ನಾನು. ಬಟ್ ಅದೇನಾಯ್ತು ಅಂದ್ರೆ, ನನ್ನ ಕತ್ತು ಹಿಡಿದಿದ್ದು ಆಯಿತು, ಹುಷಾರಿಲ್ಲ ಅನ್ನೋ ಅಂದ್ರೆ ಮಲ್ಕೊಂಡಿದ್ನಲ್ಲ. ಹೆಂಗೋ ಮಲಗಿದ್ದೀನಿ, ಬೇರೆ ಕೆಲಸ ಅಂತೂ ಆರ್ಡ್ರಸ್ದಂತೂ ಮಾಡೋಕ್ಕಾಗತ್ತಿಲ್ಲ. ಅಟ್ಲೀಸ್ಟ್ ವಿಡಿಯೋರ ಎಡಿಟ್ ಮಾಡಿ ವಿಡಿಯೋರ ನಾನು ಹಾಕಿದರೆ ಅದರ ಒಂಚೂರು ಇನ್ನೂ ವಿಡಿಯೋರ ರೀಚ್ ಆಗ್ತಾವೆ ಜನರಿಗೆ. ಏನೋ ಒಂದು ಅದರಿಂದಾರ ಒಂದು ಅರ್ನಿಂಗ್ ಆಗ್ಬೋದಲ್ಲ ಅನ್ನೋ ಒಂದು ಏನು ಮಾಡೋಕ್ಕೆ ಬರಂಗಿಲ್ಲ ರೀ, ಅನಿವಾರ್ಯತೆ ಮಾಡಲೇಬೇಕು. ಕೆಲಸ ಅಲ್ಲ, ಕೆಲಸ ಅಂದಮೇಲೆ ಮಾಡಬೇಕು ಅಂತ ಹೇಳಿ ನಾನು ಅದನ್ನು ಕೂಡ ಮಾಡಿಬಿಟ್ಟೆ. ಅದೇನು ಮಲಗಿದಲ್ಲೇ ನನ್ನ ಮೊಬೈಲ್ನ ಹಿಡಿದು ಎಡಿಟು ಮಾಡಿದ್ದು ಆಯಿತು, ಮತ್ತು ಇಷ್ಟು ದಿವ್ಸದ್ದು ಅದು ನನ್ನ ಕೆಲಸದ್ದಾಯಿತು, ಹಾಗೆಯೇ ಈ ಕತ್ತು ಹಿಡ್ದಿದ್ದಾಯಿತು, ಎಲ್ಲ ಕೂಡಿ ನನಗೇನಾಯಿತು ಅಂದರೆ ಒಂಥರ ಫ್ರೋಷನ್ ಶೋಲ್ಡರ್ ಆಗಿ, ಆ ಟೈಪ್ ಆಗಿ ಕತ್ತಿಂದ ಎಡಗೈ ಮಧ್ಯದಲ್ಲಿ ನರ ತೊಡಕಿದಂಗಾಗಿ ತುಂಬ ತ್ರಾಸಾಗಿತ್ತು. ಲಿಟ್ರಲಿ ನನಗೆ ಅವತ್ತೇನು ಬೆಳಗ್ಗೆ ಶುಕ್ರವಾರ ಮಾರ್ನಿಂಗ್ 26ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ತೀನಿ ನಾನು. ಎದ್ದುಗುಟ್ಲೆ ಏನಾಗಿಲ್ಲ, ವಾಶ್ರೂಮ್ಗೆ ಹೋಗಿ ಬಂದು ಮತ್ತು ಬೆಡ್ ಕಡೆ ಹೊರಟಿದ್ದೆ ನಾನು. ಅಷ್ಟೊತ್ತಿಗೆ ಅನ್ಕೊಡೋದು ಅಂದ್ರೆ ನನಗೆ ಇಷ್ಟು ತ್ರಾಸಾಗಕತ್ತು, ಎಡಗೈ ಒಟ್ಟ ಕೆಳಗಡೆ ಬಿಡೋಕ್ಕಾಗಕತ್ತಿಲ್ಲ. ಅಷ್ಟು ನೋವು ಅಂದ್ರೆ ಜೀವ ಹೋತ ನಂದು ಇವತ್ತು ನಾನು ಉಳಿಯೋದನೇ ಇಲ್ಲ. ಎಡಗೈ ಅಂದ ತಕ್ಷಣ ಅಂದ್ರೆ ನನ್ನ ತಲೆಯೊಳಗೆ ನನಗೆ ಹಾರ್ಟ್ ಅಟ್ಯಾಕ್ ಆಗೇ ಬಿಡ್ತೈತಿ, ನಾವು ಉಳಿಯೋಂಗೇ ಇಲ್ಲ, ಇವತ್ತು ನಾನು ಸತ್ತೋಗ್ತೀನಿ ಅಷ್ಟು ನೋವು. ಅದು ಅಳ್ಕೋತನ ಅದನ್ನೆಲ್ಲ ಮಾತಾಡಕತ್ತೀನಿ. ಪಾಪ ನಮ್ಮ ಕಾಕರೂ ಎಲ್ಲ ಅದು ಆಯಿಂಟ್ಮೆಂಟ್ ಹಚ್ಚಿದ್ರು, ಎಲ್ಲ ಮಾಡಿದರು. ನಮ್ಮ ಕಾವೇರಿನೂ ಆಕಿನೂ ಎದ್ದು ಬಂದ್ಲು ಅಳೋದಕ್ಕೆ. ಮತ್ತು ಯಾರಿಗೆ ಕಾಲ್ ಮಾಡಬೇಡ, ನನಗೇನು ಮೊದಲೇ ನನ್ನ ಹತ್ರ ₹1 ಇಲ್ಲ. ಇನ್ನು ನನಗೆ ಹಿಂಗಾಗೈತಂದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟ್ಲ್ ಮತ್ತು ಅಷ್ಟೊಂದು ಬಿಲ್ ಆಗ್ತೈತಿ. ಇದ್ರೆ ಹೆಂಗಾರ ಮಾಡ್ಬೋದು. ಅಕಸ್ಮಾತ್ ನನ್ನ ಅವತ್ತಿನ ತ್ರಾಸಿಗೆ ನನಗೆ ಹೆಂಗಂದ್ರೆ ನಾ ಉಳಿಯೋದೇ ಇಲ್ಲ. ಇವ್ರು ಸುಳ್ಳು ದವಾಖಾನಿಗೆ ಕರ್ಕೊಂಡೋಗಿ ಬಿಲ್ ಆಗ್ತೈತಿ, ಮತ್ತು ನಾನು ಸತ್ತು ಹೋಗ್ಬಿಡ್ತೀನಿ. ಹಾಸ್ಪಿಟ್ಲದ ಬಿಲ್ ಇಷ್ಟ ಆಗ್ಬಿಡ್ತೈತಿ, ಹಂಗಾಗಬಾರ್ದು. ನಾ ಇಲ್ಲಂದ್ರೆ ಮತ್ತು ಹಾಸ್ಪಿಟ್ಲ್ ಬಿಲ್ ನನ್ನಿಂದ ಆಗಬಾರ್ದು. ಏನೇನೋ ಆಲೋಚನೆ ರೀ ಅವತ್ತಿನ ತ್ರಾಸಿಗೆ ನನಗೆ. ನಿಜವಾಗ್ಲೂ ಒಂಟಿ ಜೀವನ ಭಾಳ ಭಾಳ ಅಂದ್ರೆ ಭಾಳ ಹೊಲಸು ಅಂತೀನಿ ನೋಡ್ರಿ ನಾನು. ಇಂಥ ಟೈಮ್ ಒಳಗಂತೂ ಅದು ಅನುಭವ ಆಗಿ ಹೋಗ್ಬಿಡ್ತೈತಿ. ಅವತ್ತಂತೂ ನನಗೆ ಅಷ್ಟೊಂದು ತ್ರಾಸಾಗಿತ್ತು. ಅದ್ರಾಗ ಎಡಗೈ ಅನ್ನೋತ್ಲೆ ಅಂದ್ರೆ ಲಿಟ್ರಲಿ ನಾನು ಹಂಗೆ ಅನ್ಕೊಂಬಿಟ್ಟಿದ್ದೆ. ಬಟ್ ನನಗೇನು ಚೆಸ್ಟ್ ಪೇನ್ ಇರಲಿಲ್ಲ, ಆಮ್ಯಾಗ ಏನು ಸ್ವೆಟ್ಟಿಂಗ್ ಇರಲಿಲ್ಲ, ಏನೂ ಇರಲಿಲ್ಲ. ಬಟ್ ಎಡಗೈ ಫುಲ್ ಕೆಳಗೆ ಬಿಡಕ್ಕೆ ಬರತ್ತಿಲ್ಲ, ಅಷ್ಟೊಂದು ನೋವು ಆಗಾಕತ್ತಿತ್ತು. ಆದರೂ ಕೂಡ ಬಿಡಲಿಲ್ಲ. ಕಾವೇರಿ ಕಾಲ್ ಮಾಡಿದ್ಲು, ನಮ್ಮ ತಮ್ಮ ಕಾಲ್ ಮಾಡಿದ್ಲು, ನಮ್ಮ ತಂಗಿಗೆ ಕಾಲ್ ಮಾಡಿದ್ಲು. ಎಲ್ಲರೂ ಬೆಳಗ್ಗೆ 6 ಗಂಟೆಗೆ ಅಂದ್ರೆ ಮನ್ಯಾಗನ. ತಂಗಿ ಮಾತ್ರ ನೈಟ್ ಡ್ಯೂಟಿ ಹೋಗಿದ್ಲು, ಆಕಿ ಮಾತ್ರ ಇರಲಿಲ್ಲ. ಬಟ್ ಆಕೆ ಹೇಳ್ತಾನೆ ಇದ್ಲ, ಹಾಸ್ಪಿಟ್ಲಿಗೆ ಹೋಗಿ ಬಾ ಅಂತ. ಅದೇ ಹೇಳಿದ್ನಲ್ಲ ನಾನು, ಈ ಥರ ವಿಚಾರ ನಾನಂತೂ ಉಳಿಯಂಗಿಲ್ಲ, ನಾ ಸತ್ತ ಬಿಡ್ತೀನಿ, ಮತ್ತು ನಾ ಸತ್ತು ಹೋಗ್ತೀನಿ. ಸುಳ್ಳು ದವಾಖಾನೆಗೆ ಹೋದ್ರಂದ್ರೆ ಲಕ್ಷಾನುಗಟ್ಲೆ ಬಿಲ್ ಮಾಡ್ತಾರೆ. ಅದನ್ನು ಕೊಡೋರು ಯಾರು, ನನ್ನಿಂದ ಅವ್ರಿಗೆ ಯಾರಿಗೆ ತೊಂದರೆ ಆಗಬಾರ್ದು, ಏನೇನೋ ಆಲೋಚನೆಗಳು ರೀ. ಹೀಗಾಗಿ ನಾನು ದವಾಖಾನೆಗೆ ಹೋಗಾಕತ್ತಿದ್ದಿಲ್ಲ. ಮಾರ್ನಿಂಗ್ ಅಷ್ಟು ತ್ರಾಸಾದರೂ ನಾನು ಹೋಗಲೇ ಇಲ್ಲ. ನನಗೆ ಲಿಟ್ರಲಿ ನನಗೆ ಏನೂ ಸ್ಪೂನ್ ಹಿಡಿದು ತಿನ್ನೋಕ್ಕಾಗಿಲ್ಲ. ಅವತ್ತು ಟಿಫನ್ ಸಹಿತ ನನಗೆ ಸಣ್ಣ ಹುಡುಗರ ಕತೆ ಕಾವೇರಿನ ತಿನ್ಸಾಳು ನನಗೆ. ಒಂದು ಕಡೆ ಅಳ್ಕೋತನ ಕಣ್ಣೀರು ಬರಾಕತ್ತವು. ನಾನು ಟಿಫನ್ ಮಾಡಕತ್ತೀನಿ. ಯಾಕಂದ್ರೆ 11 ಗಂಟೆ ಆಗಿ ಹೋಗಿತ್ತು ನನ್ನ ತ್ರಾಸಿಗೆ. ನಾ ಏನು ತಿಂದಿರಲಿಲ್ಲ. ಅವ್ವ ಬೈದು ಆಕೆ ತಿನ್ನಿಸ್ತಾಳೆ, ಅದರ ಅವಾಗಾರ ತಿನ್ನು ಅಂತೇಳಿ ಹಂಗೆ ತಿಂದೆ ನಾನು. ಹೀಗಾಗಿ ಭಾಳ ಅಂದ್ರೆ ಭಾಳ ತ್ರಾಸಾಯ್ತು, ಒಟ್ಟು ಹೋಗಲಿಲ್ಲ ನಾನು. ಆಮೇಲೆ ಮಧ್ಯಾಹ್ನ ವಿಪರೀತ ತ್ರಾಸಾದಾಗ ನಾನು ದವಾಖಾನೆಗೆ ಹೋಗ್ತೀನಿ ಕರ್ಕೊಂಡು ಹೋಗಂದೆ. ಆವಾಗ ಆ ಟೈಮಿಗೆ ನನಗೆ ಒಂದು ಆಟೋ ಸಹ ಸಿಗಾಕತ್ತಿಲ್ಲ ರೀ. ನನ್ನ ಇದಕ್ಕೆ ನೋಡ್ರಿ ಟೈಮಿಗೆ, ಆ ಟೈಮ್ನಾಗ ನಾನು ಕಾರ್ನ ಭಾಳ ಮಿಸ್ ಮಾಡಿಕೊಂಡೆ.
ಏನು ಮಾಡಕ್ಕೆ ಬರಲ್ಲ. ಬಟ್ ನನ್ನ ಒಂದು ಆ ಪರಿಸ್ಥಿತಿ ಒಳಗೆ ಅವತ್ತೊಂದು ಆಟೋನೂ ಸಿಗತಿಲ್ಲ. ಆಮೇಲೆ ಏನೈತಿ ಡಾಕ್ಟರ್ ಅವತ್ತು ಅವೈಲೇಬಲ್ ಇರಲಿಲ್ಲ. 7 ಗಂಟೆಗೆ ಬರ್ತಾರೆ ಅಂದರು. ಹಿಂಗಾಗಿ 7 ಗಂಟೆ ಮಟನೂ ನಾನು ಮತ್ತೇನು ಮಾಡಿದ್ಲು ನಮ್ಮ ತಂಗಿ, ಇಲ್ಲೇ ಮನೆಗೆ ಬಂದುಬಿಡು, 7 ಗಂಟೆಗೆ ಇಲ್ಲಿಂದ ನಾನು ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಮಟ ಸಲೈನ್ ಹಚ್ತೀನಿ, ಬಂದುಬಿಡು ಅಂದ್ಲು. ಮತ್ತು ಒಂದು ಆಟೋ ಹೆಂಗಾರ ಮಾಡಿ ಒಂದು ಆಟೋ ತರಿಸಿದ್ವಿ. ಯಾಕಂದ್ರೆ ನಾನು ನಡ್ಕೊಂಡು ಹೋಗುವಷ್ಟು ನಡ್ಕೊಂಡಲ್ರಿ ನನಗೆ ಎದ್ದು ಕುಂದ್ರಕ್ಕೂ ಆಗತ್ತಿದ್ದಿಲ್ಲ ಅವತ್ತು. ಆಮೇಲೆ ಆಟೋದಾಗ ನಾ ಹೆಂಗಾರ ಮಾಡಿ ಅಷ್ಟು ತ್ರಾಸ್ನಾಗ ತಂಗಿ ಮನೆಗೆ ಹೋದೆ. ತಂಗಿ ಮನೆಗೆ ಹೋದೆ. ಆಕೆ ಹೋದ್ಗುಟ್ಲೆ ಅಂದ್ರೆ ನನಗೆ ಒಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ಹಾಕಿ ಒಂದು ಸಲೈನ್ ಕೊಟ್ಟಳು. ಅಂದ್ರೆ ಸಾಯಂಕಾಲ ಮಟ ಹೆಂಗಾರ ಸ್ವಲ್ಪ ಆರಾಮ ಅನ್ನಿಸ್ಲಿ, ಪೇನ್ ಕಡಿಮೆ ಆಗಲಿ ಅಂತೇಳಿ ಒಂದು ಸಲೈನ್ ಮುಗೀತು. ಆಮೇಲೆ ಸಾಯಂಕಾಲ ನಾವು ಹಾಸ್ಪಿಟಲಿಗೆ ಹೋದ್ವಿ. ಬಟ್ ಗೊತ್ತಿರಲಿಲ್ಲ ಅವ್ರು ಅಡ್ಮಿಟ್ ಮಾಡ್ಕೊಳ್ತಾರೆ ಅಂಥೇಳಿ. ಬಟ್ ನನ್ನ ಕಂಡೀಷನ್ ನೋಡಿ ಅವ್ರು ಅಡ್ಮಿಟ್ ಆಗಲೇಬೇಕು ಅಂತಂದರು. ಆ ಟೈಮಲ್ಲೇ ನಾನು ಅವತ್ತನ ಸಾಯಂಕಾಲ ನಾನು ಅಡ್ಮಿಟ್ ಆದೆ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕೂಡ ಧಾರವಾಡದವ್ರು, ಅವರು ಕೂಡ ಭೇಟಿಯಾಗಿದ್ರು ನಂಗೆ ಹಾಸ್ಪಿಟ್ಲೊಳಗೆ. ನನ್ನ ಕಂಡೀಷನ್ ನೋಡಿ ಮರಗಿದ್ರು ಅಂತ ಹೇಳ್ಬೋದು. ಒಂದು ಸೆಕೆಂಡು ಸುಮ್ಮ ಕುದ್ರಕ್ಕೆಲ್ಲ ಅಷ್ಟೊಂದು ಕೆಲಸ ಮಾಡೋಕ್ಕೆ ನೀನು ಹಂಗೆ ಹಿಂಗೆ ಅಂತೇಳಿ ಪಾಪ ಭಾಳ ಅಂದ್ರೆ ಭಾಳ ಮರಗಿದ್ರು ಅಂತ ಹೇಳ್ಬೋದು. ಆಮೇಲೆ ಅಡ್ಮಿಟ್ ಆಯ್ತು ರೀ. ಅಡ್ಮಿಟ್ ಆದಮೇಲೆ ಒಂದು 4 ದಿವ್ಸ ದವಾಖಾನೆ ಒಳಗೆ ಉಳ್ಕೊಂಡೆ ನಾನು. ಭಾಳ ಅಂದ್ರೆ ಭಾಳ ಪೇನ್ ಇತ್ತು ನನಗೆ. ನಿಜವಾಗ್ಲೂ ನನಗೆ ಒಂಚೂರು ಅದು ಹೇಳೋಕ್ಕೂ ಆಗೋದಿಲ್ಲ ಬಿಡ್ರಿ, ಅಷ್ಟು ತ್ರಾಸು ಅನುಭವಿಸಿದೆ ನಾನು. ಹೋದ ತಕ್ಷಣ ಅಂದ್ರೆ ಫಸ್ಟಿಗೆ ಇ ಸಿ ಜಿ ಮಾಡಿದರು. ಇ ಸಿ ಜಿ ಮಾಡಿ ಇ ಸಿ ಜಿ ರಿಪೋರ್ಟ್ ನಾರ್ಮಲ್ ಅಂತ ಬಂತಲ್ರಿ. ಅವಾಗ ನನಗೆ ಉಸಿರು ಸರಳ ಆತಂತ ಹೇಳ್ಬೋದು. ಅವಾಗ ನನಗೆ ಸಮಾಧಾನ ಆಯಿತು. ನಾನಂತೂ ನಿಮ್ಗೆ ಗೊತ್ತನೇ ಐತಿ, ನಾವು ಸ್ವಲ್ಪ ಫ್ಯಾಟ್ ಇರೋದಕ್ಕೂ ಎಡಗೈ ನೋವು ಬರೋದಕ್ಕೂ ಅಷ್ಟು ತ್ರಾಸಾಗೋದಕ್ಕೂ ನಾನಂತೂ ಹಂಗೆ ಅಂದ್ಕೊಂಡ್ಬಿಟ್ಟಿದ್ದೆ ಅಂತ ಹೇಳ್ಬೋದು. ಬಟ್ ಯಾವಾಗ ಇ ಸಿ ಜಿ ಮಾಡಿ ಇ ಸಿ ಜಿ ಎಲ್ಲ ನಾರ್ಮಲ್ ಆಯ್ತು ಅಂದರು, ಆವಾಗ ನನಗೆ ಸಮಾಧಾನ ಆಯಿತು. ಅದ್ರ ನೆಕ್ಸ್ಟ್ ಉಳಿದಿದ್ದು ಬ್ಲಡ್ ಟೆಸ್ಟು ನಮ್ಮದೆಲ್ಲ ಉಳಿದಿದ್ದೆಲ್ಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರು. ಮತ್ತು ಆವಾಗನೂ ಅವ್ವನೂ ಬಂದಳು, ತಮ್ಮನೂ ಬಂದರು. ಹಾಸ್ಪಿಟ್ಲಿಗೆ ಹೋಗೋದು ಬರೋದು ಎಲ್ಲರದ್ದು ನಡೀತಾನೆ ಇತ್ತು ಅಂತ ಹೇಳ್ಬೋದು. ಮತ್ತು ದವಾಖಾನೆಯಾಗ ಇರೋದಂದ್ರೆ ಅಷ್ಟು ಸರಳ ಇರಂಗಿಲ್ಲಲ್ರಿ. ಮನೆಯಿಂದ ಊಟ ಕೊಟ್ಟು ಕಳಿಸ್ಬೇಕು, ನಾಷ್ಟ ಕೊಟ್ಟು ಕಳಿಸ್ಬೇಕು. ಮತ್ತು ಕಾವೇರಿ ಇಡೀ ದಿವ್ಸ ನನ್ನ ಜೊತೆ ಇರ್ತಿದ್ಲು. ಒಂದು ಟೈಮ್ನಾಗ ಆಕಿಗೆ ಒಂದು ಸ್ವಲ್ಪ ಸ್ನಾನಕ್ಕೆ ಕಳಿಸ್ಬೇಕು. ಇತ್ತಾಗ ಅತ್ತಾಗ ಅಡ್ಡಾಡಿದ್ಲು ಆಕಿನೂ ಕೂಡ. ನಿಜವಾಗ್ಲೂ ಯಾವ ಶತ್ರುಗೂ ಬರಬಾರ್ದು ಅಂಥ ಒಂದು ಪರಿಸ್ಥಿತಿ ಅಂತ ಅಂದ್ಕೊಳ್ತೀನಿ ನೋಡ್ರಿ ನಾನು. ಅಲ್ಲಿಂದ ಬಂದ್ವಿ. ಬಂದು ಎಲ್ಲ ಆಯಿತು. ನೋಡ್ರಿ ಇದ್ರೀಗ ತಂಗಿ ಡ್ಯೂಟಿಯಿಂದ ಬಂದ್ಲು ಈಗ. ಎಲ್ಲರದು ಟಿಫನ್ ಆಗಿತ್ತು. ಆಕಿಗೆ ಬಿಸಿ ಒಂದಿಷ್ಟು ದೋಸೆ ಕಾವೇರಿ ಹಾಕಿಕೊಟ್ಲು. ನಾನು ಒಂಚೂರು ಎದ್ದು ಬಂದು ಕುಂತಿದ್ದೆ, ಮಾತಾಡ್ತಾ ಇದ್ದೆ ಆಕೆ ಜೊತೆಗೆ. ಅದ ಕೇಳ್ತಾ ಇದ್ಲು, ಅದು ಕೇಳೋದು ಸ್ವಲ್ಪ ಆರಾಮ ಅನ್ಸೈತಿಲ್ಲೋ ಹೇಳು, ಸ್ವಲ್ಪ ಆರಾಮ ಅನ್ಸೈತಿಲ್ಲೋ ಹೇಳು ಅಂಥೇಳಿ. ಆಮೇಲೆ ಅವ್ವನೂ ಬರೋಕಿನ ತಮ್ಮನೂ ಬರೋವ್ರ. ಆಮೇಲೆ ಅವ್ವನೂ ಕರೆದ್ಲು ಅಲ್ಲೇ ನಡಿ, ಅಲ್ಲೊಂದು ದಿವ್ಸ ದಿನ ನಡಿ ಅಂತ. ತಮ್ಮನೂ ಭಾಳ ಕರೆದ. ಬಟ್ ನಾನು ಹೋಗಲಿಲ್ಲ. ಯಾಕಂದ್ರೆ ಅವ್ರದ್ದು ಪರಿಸ್ಥಿತಿ ಭಾಳ ಅಂದ್ರೆ ಭಾಳ ಕಷ್ಟದಾಗ ಅದಾರ ಈಗ ಅವರು. ಅದ್ರಾಗ ಆಲ್ರೆಡಿ ನಮ್ಮ ದೊಡ್ಡಮ್ಮವ್ರೊಬ್ರು ಕಾಲು ಆಪ್ರೇಷನ್ ಮಾಡ್ಕೊಂಡು ಆಲ್ರೆಡಿ ಈಗ ಅವರೊಬ್ರು ಪೇಷಂಟ್ ಅದಾರ ಮನ್ಯಾಗ ಅಂತ ಹೇಳ್ಬೋದು. ಈಗ ನಾನು ಒಬ್ಬಾಕಿ ಪೇಷಂಟನ್ನು, ನಾನು ಹೋದರೆ ಇನ್ನೂ ಅವ್ರಿಗೆ ತೊಂದರೆ ಆಗ್ತೈತಿ. ಪಾಪ ಮನ್ಯಾಗ ಉಷಾ ಒಬ್ಬಾಕಿನ, ಇನ್ನೂ ಪೂಜಾ ಕೂಡ ಬಂದಿಲ್ಲ. ಹಿಂಗಾಗಿ ನಾನು ಅಲ್ಲಿ ಹೋಗಲಿಲ್ಲ. ಬೇಡ ಒಲ್ಲೆ ನಾನು ಅಂತಂದು ಇಲ್ಲೇ ಉಳ್ಕೊಂಡೆ. ಆಮ್ಯಾಗ ಏನೈತಿ, ಒಂದು ಸರಿ ಚಿಕ್ಕಮ್ಮವರೆಲ್ಲ ಬಂದು ಹೋಗಿದ್ರು. ಹಾಸ್ಪಿಟ್ಲ್ನಾಗಿದ್ದಾಗ ನಮ್ಮ ದೊಡ್ಡಪ್ಪ ಅವರ ಮಗ ಅವ್ರ ಸೊಸಿ ಬಂದು ಹೋಗಿದ್ರು. ಆಮ್ಯಾಗ ಮತ್ತು ಚಿಕ್ಕಮ್ಮರ ಅವ್ವ ನಮ್ಮ ಅತ್ತಿಯವ್ರು ಸ್ವಲ್ಪ ನಮ್ಮ ಸಣ್ಣ ಅತ್ತಿನ ನೋಡ್ರಿ ಅವರು ಕೂಡ ಬಂದಿದ್ರು. ಅವರು ಅದ ಅನ್ನಕತ್ತಿದ್ರು, ದುಡಿಯೋದು ಎಲ್ಲ ಕೆಲಸ ಮಾಡೋದು ಐತವಾ, ಮೊದಲು ಆರಾಮಾಗು, ನೀ ಗಟ್ಟಿ ಅದ್ರ ಮುಂದೆ ಮಾಡ್ಬೋದು ಅಂಥೇಳಿ. ಅವ್ರು ಹೇಳೋದು ನಿಜಾನ. ಬಟ್ ಜೀವನಾನು ನಡಿಬೇಕಲ್ರಿ. ನನಗೆ ಯಾವಾಗ ಆರಾಮಾಗ್ತಿತ್ತು, ನಾನು ಯಾವಾಗ ಕೆಲಸ ಮಾಡ್ತೀನೋ ಅಂತ ನನಗನ್ಸಿತ್ತು. ಆದರೆ ಡಾಕ್ಟ್ರು ಮೊದಲು ಕಂಪ್ಲೀಟ್ ರೆಸ್ಟ್ ಆಗಬೇಕು, ಆಗಲಿಲ್ಲ ಅಂದ್ರೆ ನಿಮ್ಗೆ ಕ್ಯೂರ್ ಆಗಲಿಲ್ಲ ಅಂದ್ರೆ ಆಪ್ರೇಷನ್ ಅಂತ ಒಂದು ಹೇಳಿಬಿಟ್ಟಿದ್ರು. ಅದು ಭಯ ನನಗಿತ್ತು. ಮತ್ತೇನಾರು ಸ್ವಲ್ಪ ನಾನು ನೋಡಿಕೊಂಡು ನನಗೆ ತ್ರಾಸ ಐತಂತ ಕೆಲಸ ಮಾಡಕ್ಕೆ ಹೋಗಿ ಮತ್ತೇನಾರು ಅತಿ ತ್ರಾಸಾಗಿ ಮತ್ತು ಗಿಪ್ರೇಷನ್ ಅಂದ್ರೆ ಅದು ಕೂಡ ತುಂಬ ಕಷ್ಟದ ಕೆಲಸ ಆಕೈತೆ ಅಂತ ಹೇಳಿ ನಾನು ಕೂಡ ಸುಮ್ಮನೆ ಇಲ್ಲೇ ಇನ್ನೂ ತಂಗಿ ಮನೆಯೊಳಗೆ ರೆಸ್ಟ್ ಮಾಡಕತ್ತೀನಿ. ಸ್ವಲ್ಪ ಬೆಟರ್ ಅಂತ ಹೇಳ್ಬೋದು ಸ್ನೇಹಿತರೆ. ಈ ರೀತಿಯಾಗಿ ಜೀವನ ನಡೆದೈತೆ ಅಂತ ಹೇಳ್ಬೋದು. ಸೊ ನೀವೆಲ್ಲರೂ ಕೇಳ್ತಾನೆ ಇದ್ರಿ. ಸಾಕಷ್ಟು ಅಂದ್ರೆ ಸಾಕಷ್ಟು ಅಲ್ಲ, ಎಲ್ಲರೂ ಕಾಲ್ ಮಾಡಿದ್ದ ಎಲ್ಲರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಸ್ವಲ್ಪ ಆರಾಮಾಗೀನಿ. ಇದೇ ರೀತಿ ವಿಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ.